ಅಣ್ಣ ಯಾವ್ರಣ್ಣ ಇದು? ಇದು ಬ್ಯಾಡಗಿ ತಾಲೂಕು ನೆಲ್ಲಿಕೊಪ್ಪ, ಹಾವೇರಿ ಜಿಲ್ಲಾ. ಹಾವೇರಿ ಜಿಲ್ಲಾ. ಅಣ್ಣ ಎಷ್ಟು ಗಿಡ ಇದ್ದಣ್ಣ? ಎಷ್ಟು ವರ್ಷದ ತೋಟ ಇದೆ? ಇದು 3 ವರ್ಷದ. 3 ವರ್ಷದ. ಅಣ್ಣ ಈಗ ನಾವು ಎಡ್ಶಾಪ್ ಏರ್ಟೆಲ್ ಕಂಪ್ನಿಯಿಂದ ಬಂದಿದ್ವಿ ಒಂದು 2 ವರ್ಷದಿಂದ. ನಿಮ್ಮದ್ರಲ್ಲಿ ಸುಳಿಕೊಳೆ ರೋಗ ಭಾಳ ಹೋಗ್ತದೆ ಅಂತ ಹೇಳ್ತಾ ಇದ್ರಿ. ಆ ಟೈಮಲ್ಲಿ ನಿಮ್ಗೆ ಎಷ್ಟು ಗಿಡ ಅದಾವಣ್ಣ ಟೋಟಲ್ ಇದರಲ್ಲಿ? ಅಡಿಕೆ ಗಿಡ ಟೋಟಲ್ ಅಡಿಕೆ ಸಂಖ್ಯೆ ಇರೋದು 1800. ಅದ್ರೊಳಗೆ ಒಂದು 50-60 ಗಿಡ ಸುಳಿಕೊಳೆ ರೋಗ ಬಂದಿದ್ವು. ಅವಾಗ ನಾವು ಈ ಎಡ್ಶಾಪ್ ಏರ್ಟೆಲ್ ಕಂಪ್ನಿ ಪ್ರಾಡಕ್ಟನ್ನು ನಾವು ಕೊಟ್ಟು ರಿಸಲ್ಟ್ ಚೆನ್ನಾಗಿ ಬರುತ್ತಣ, ಸುಳಿಕೊಳೆ ರೋಗ ಚೆನ್ನಾಗುತ್ತೆ ಅಂತ ನಾವು ಉದ್ದೇಶದಿಂದ ಹೇಳಿದಾಗ ನೀವು ನಿಮ್ಮ ಕಡೆಯಿಂದ ಅವಾಗ ಏನು ಅನಿಸ್ತಣ? ನೀವೇ ಹೇಳೋಣ ಅದ್ರ ಬಗ್ಗೆ ಏನು ಇಲ್ಲ. ನೀವು ಬಂದು ನಮ್ಮ ತೋಟ ವಿಸಿಟ್ ಮಾಡಿ ನೋಡ್ಯಾಡಿ ಹೇಳಿದಾಗ ಈ ರೀತಿ ಐತ್ರಿ ನಮ್ಮ ಕಂಪ್ನಿ ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡ್ರಿ ಅಂತ ಹೇಳಿದ್ವಿ. ಆ ರೀತಿ ತಗೊಂಡು ಯೂಸ್ ಮಾಡಾಡಿದ್ವಿ. ನಮ್ಗಂತೂ ಉತ್ತಮ ಅನಿಸೈತಿ. ಇದರಲ್ಲಿ ಏನು ಇರಲಿಲ್ಲ ಅಣ್ಣ, ಸುಳಿ ಇರಲಿಲ್ಲ. ಇದು ಬರಲ್ಲ ಅಂತ ಹೇಳಿದ್ರೆ ನಾವು ವಾದಿಸಿದ್ವಿ. ಇದನ್ನೇನೈತಲ್ಲ ಇದು ದಾರ ಕಟ್ಟಿದ್ದು ಈಗ ಐತಿ. ಇದು ಹೌದಣ್ಣ, ಇದು ದಾರ ಈ ತರ ಎಲ್ಲ ದಾರ ಕಟ್ಟಿ ಈ ತರ ಗುರ್ತ್ ಮಾಡಿದ್ರಿ. ಇದು ಒಂದ್ಕ ಕೊಡ್ಲಿಲ್ಲ, ನಿಮ್ಮ ಇಡೀ ತೋಟಕ್ಕೆ ಕೊಟ್ವಿ. ಇದನ್ನ 2 ಸತ ಡ್ರಿಂಚ್ ಮೇಲ್ಗಡೆ ಸ್ಪ್ರೇ ಮಾಡಿಸಿದ್ವಿ. ನಮ್ಮ DOJT ಎಸ್ಟಿಮೇಟ್ ನಿಮ್ಮ ಎಲ್ಲ 2 ಟೈಮ್ ಮಾಡಿಸಿದ್ನಲ್ಲ, ಈ ತರ ಸುಳಿ ಬಂದಿದೆ. ಇದೇ ತರ ಭಾಳ ಗಿಡನೂ ಬಂದಿದೆ ನೋಡ್ರಿ. ಈ ತರ ನೋಡ್ರಿ, ಇಲ್ಲಿ ಸುಳಿಕೊಳೆ ರೋಗ ಆಗಿ ಈ ಗಿಡ ಹೋಗ್ತಾ ಇರ್ಬೇಕಾದ್ರೆ ನಾವಾಗ ಬಂದು ಈ ಕಂಪ್ನಿಯಲ್ಲಿ ನಮ್ಮ ಕಂಪ್ನಿ ಪ್ರಾಡಕ್ಟನ್ನು ಕೊಟ್ಟು ಇದು ರಿಸಲ್ಟ್ ಬಂದಿರೋದು. ಇದು ಎಡ್ಶಾಪ್ ಏರ್ಟೆಲ್ ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡಿದಂಥ ರೈತರಿಗೆ ಒಳ್ಳೆ ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಬಂದೈತಿ. ಕಂಪ್ನಿಗೆ ಅಥವಾ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ನಾವೀಗ ನೀವು ಬಂದು ನಮ್ಮ ತೋಟ ಭೇಟಿಯಾದಾಗ ಈ ರೀತಿ ಕಂಪ್ನಿದು ಒಂದು ಪ್ರಾಡಕ್ಟ್ ಐತಿ, ತಗೊಂಡು ಯೂಸ್ ಮಾಡ್ಕೇರಿ ಅಂತ ಹೇಳಿದ್ರಿ. ಅವಾಗ ನಾವು ಯೂಸ್ ಮಾಡಿದ್ವಿ. ನಮಗೆ ಕೊಳೆ ರೋಗನೇ ಇತ್ತು, ಸುಳಿ ರೋಗ ಇತ್ತು, ನಮ್ಮನಿ ಮುಂಡಿಗೆ ರೋಗ ಟೈಪ್ ಇದ್ದು ತೋಟನ. ಅವಾಗ ನಿಮ್ಮದು ಯೂಸ್ ಮಾಡಿದಾಗ ನಮ್ಗೆ ಉತ್ತಮ ರಿಸಲ್ಟ್ ಬಂದೈತಿ. ನೋಡಿ ಸರ್, ಈಗ 2 ಸರಿ 3 ಸರಿ ಸ್ಪ್ರೇ ಒಂದು ಮಾಡ್ಸೀವಿ. ಇನ್ನು ನಿಮ್ಮ ಡ್ರಿಂಚ್ ಮಾಡಿಸ್ರಿ ಇನ್ನೂ ಉತ್ತಮ ಅಂತೀರಿ. ನಮ್ಮ ಇದು ಸ್ಪ್ರೇ ಮಾಡಿಸಿದ್ದಕ್ಕೆ ಮಾಡಿಸಿಲ್ಲ, ನಾವು ಸ್ಪ್ರೇ ಅಷ್ಟು ಮಾಡಿಸಿವಿ. ಇದೇ ತರ ಈಗ ಸುಮಾರು ಗಿಡ ಬಂದಿದ್ದಾವೆ. ಬಂದವ 40 ಗಿಡದಾಗ ಒಂದು 20-25 ಗಿಡ ಅಂತ ಸಕ್ಸಸ್ ಆಗಿದಾವೆ. ನಮ್ಮ ಮಿಸ್ಟೇಕು ಏನು ಮಿಸ್ಟೇಕು ಗೊತ್ತಿಲ್ಲ. ಅದು ಹಾಕೋ ವಿಧಾನದಾಗ ಏನಾರ ಮಾಡ್ಯಾಡ್ಕೊಂಡು ಗೊತ್ತಿಲ್ಲ, ಬಂದಿಲ್ಲ ಅವು. ಓದುದು ನೋಡಿ ಈ ಥರ ನೋಡ್ರಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗರಿ ಬಂದಿದೆ. 1.5 ವರ್ಷದಿಂದ 2 ವರ್ಷದಿಂದ ಸ್ಪ್ರೇ ಮಾಡ್ತಾ ಇದೆಲ್ಲ ಸುಳಿ ಹೋಗಿತ್ತು. 6 ತಿಂಗಳು 2 ತಿಂಗಳು ಹಿಂದದ್ದು ಮಾಡಿದ್ದು ಕಾಣಿಸ್ತದೆ. ಬಹುಶಃ ಮಾಡಿ 6ರಿಂದ 2 ತಿಂಗಳು ಇರ್ಬೋದು. 6ರಿಂದ 8 ತಿಂಗಳು. ಒಂದು ಗರಿ ಬರ್ಬೇಕಾದ್ರೆ 1.5ರಿಂದ 2 ತಿಂಗಳು ಆಗುತ್ತೆ. ಅಂಥವು 1, 2, 3 ಗರಿ ಬರ್ತದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರ? ಒಳ್ಳೆಯದಾಯ್ತು, ಯೂಸ್ ಮಾಡ್ಕೋಬಹುದು ಪ್ರತಿಯೊಬ್ಬ ರೈತರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ 99 45 45 92 90. ನೀವು ಯಾರು ರೈತರಿಗೆ ಬಂದರೆ ಸಜೆಷನ್ ಮಾಡ್ತೀರಿ? ಮಾಡೋದಣ್ಣ. ಈಗ ಒಳ್ಳೆ ಪ್ರಾಡಕ್ಟ್ ಐತ್ರಪ್ಪ ಮಾಡ್ತಾವೆ. ಸರಿ ಆಯ್ತು. ಈಗ ಪ್ರಾಡಕ್ಟ್ ಚಲೋ ಇರಲಿಲ್ಲ ಅಂದ್ರೆ ನಾವೇ ಹೆಂಗೆ ಹೇಳಕ್ಕೈತಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.